ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ನಮ್ಮೆಲ್ಲರನ್ನ ಪುಟ್ಟ ಮಗುವಿನ ಹಾಗೆ, ಅಂದರೆ ಸಣ್ಣ ಮಗುವಿಗೆ ಹೇಗೆ ನಾವು ಅಭ್ಯಾಸವನ್ನು ಮಾಡಿಸ್ತೀವಿ ಅದೇ ರೀತಿಯಾಗಿ ನಮಗೆ ಭಗವಂತ ಈ ಜೀವನದ ಬಗ್ಗೆ ನಮಗೆ ಜ್ಞಾನವನ್ನು ತಿಳಿಸ್ತಾ ಹೋಗ್ತಾನೆ. ಹಾಗೆಯೇ ಯಾವ ರೀತಿ ತಿಳಿಸ್ತಾ ಹೋಗ್ತಾನಪ್ಪ ಅಂತಂದರೆ ವಿಜ್ಞಾನ ಮೂಲಕ ನಮಗೆ ತಿಳಿಸ್ತಾ ಹೋಗ್ತಾನೆ. ಅದರ ಜೊತೆಗೆ ಯಾವುದನ್ನು ನಾವು ಇದ್ದೇನೆ ಅಂದರೆ ಭಗವಂತ ಯಾವ ಯಾವ ವಸ್ತುವಿನಲ್ಲಿ ಹೇಗಿದ್ದಾನೆ, ನೀರಿನಲ್ಲಿ ರಸವಾಗಿದ್ದಾನೆ, ಭೂಮಿಯಲ್ಲಿ ಗಂಧವಾಗಿದ್ದಾನೆ, ಈ ರೀತಿಯಾದಂತಹ ವಸ್ತು ವಿಶೇಷಗಳನ್ನು ತಿಳಿಸ್ತಾ ಹೋಗ್ತಾರೆ. ಹಾಗೆ ಕೇವಲ ವಸ್ತು ವಿಶೇಷಗಳನ್ನು ಅರ್ಜುನ ನಿನಗೆ ತಿಳಿಸ್ತಾ ಹೋದರೆ ನಾನು ಕೇವಲ ಇದೇ ತಗೋಬೇಕಾಗತ್ತೆ, ಇದನ್ನೇ ನಿಂಗೆ ಹೇಳಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದು ವಸ್ತುವಿನಲ್ಲಿ ಇದ್ದೇನೆ. ಅಷ್ಟೇ ಅಲ್ಲ, ಸಾತ್ವಿಕ ಗುಣ, ರಜೋಗುಣ, ತಮೋಗುಣ, ಈ 3 ಗುಣಗಳಲ್ಲಿ ನಾನಿದ್ದೇನೆ. ಅಷ್ಟೇ ಅಲ್ಲ, ಆ ಎಲ್ಲವುದರಲ್ಲೂ ನಾನಿದ್ದರೂ ಸಹ ಅದು ನನ್ನ ಅಧೀನದಲ್ಲಿದೆ. ಅಷ್ಟೇ ಅಲ್ಲ, ಈ ಎಲ್ಲ ಗುಣಗಳಿಗೆ ಏನಿದೆ, ನೀನು ರಜೋಗುಣ ಆಗಿದೆಯಾ, ತಮೋಗುಣ ಆಗಿದೆಯಾ, ಸಾತ್ವಿಕ ಗುಣ ಆಗಿದೆಯಾ ಅಂತ ನೀನು ತಲೆ ಕೆಡಿಸ್ಕೋಬೇಡ. ಕೇವಲ ಒಳ್ಳೆಯ ವಿಚಾರಗಳ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೋ. ಯಾಕೆ ಒಳ್ಳೆಯ ವಿಚಾರಗಳ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೋಬೇಕಪ್ಪ ಅಂತ ನೋಡೋದಾದರೆ, ನೀನು ಯಾವ ರೀತಿ ಯೋಚನೆ ಮಾಡ್ತೀಯಾ ಅದೇ ರೀತಿಯಾಗಿ ನೀನು ಪಡಿತಾ ಹೋಗ್ತೀಯಾ. ನಾವು ಹೇಗೆ ಬೇವಿನ ಬೀಜವನ್ನು ಬಿತ್ತಿದಾಗ ಬೇವಿನ ಮರವೇ ಬರುತ್ತೆ, ಮಾವಿನ ಬೀಜವನ್ನು ಬಿತ್ತಿದಾಗ ಮಾವೇ ಹೇಗೆ ಬರುತ್ತೆ, ಹಾಗೆ ನನ್ನ ಯೋಚನೆಗಳು ಹೇಗಿದೆಯೋ ಹಾಗೇ ಎಲ್ಲ ವಸ್ತುಗಳು ಸಹ ನನಗೆ ಮರಳಿ ಬರ್ತಾ ಹೋಗುತ್ತೆ. ಹಾಗಾಗಿ ನೀನು ಕೇವಲ ಒಳ್ಳೆಯದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಹಾಗೆಯೇ ಮಣ್ಣಿನಲ್ಲಿ ನಾನಿದ್ದೇನೆ. ನೀನು ಕೇವಲ ಯಾವುದೋ ಒಂದು ಬೀಜವನ್ನು ಹಾಕಿದ ತಕ್ಷಣ ಅದು ವೃಕ್ಷ ಆಗೋದಿಲ್ಲ. ಆ ಮಣ್ಣಿನಲ್ಲಿ ನಾನಿದ್ದು ಅದಕ್ಕೆ ಚೈತನ್ಯವನ್ನು ತುಂಬಿದಾಗ ಮಾತ್ರ ಅದು ಮರವಾಗ್ತಾ ಹೋಗುತ್ತೆ. ಹಾಗೆಯೇ ಈ ಎಲ್ಲ ಗುಣವೂ ಸಹ ನನ್ನ ಅಧೀನದಲ್ಲಿದ್ದರೂ ಸಹ ನಾನು ನಿರ್ಗುಣನಾಗಿದ್ದೇನೆ. ನನಗೆ ಯಾವುದೇ ರೀತಿಯಾದಂತಹ ಗುಣಗಳ ಸ್ಪರ್ಶ ಇಲ್ಲ. ಹಾಗಿದ್ರೆ ಈ ನಿರ್ಗುಣ ಅಂದರೆ ಏನು? ಈ ಗುಣಗಳಲ್ಲಿ ಅವನಿಲ್ವಾ ಅಂತ ನೋಡೋದಾದರೆ ಅವನು ನಿರ್ಗುಣ, ಆದರೆ ಆತ ಗುಣಪೂರ್ಣನಾಗಿದ್ದಾನೆ. ಅಷ್ಟೇ ಅಲ್ಲ, ವಸ್ತು ಇದೆ ಅಂತ ಅಂದಮೇಲೆ ಅದಕ್ಕೆ ಯಾವುದೋ ಒಂದು ಗುಣ ಇರಲೇಬೇಕು. ಆ ರೀತಿಯಾದಂತಹ ನಿರ್ಗುಣ ಸ್ವರೂಪ ಭಗವಂತನಾಗಿದ್ದಾನೆ. ಹಾಗೆಯೇ ನಿರ್ಗುಣ ಅನ್ನೋದೇ ಅವನ ಗುಣವಾಗಿದೆ. ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಅಲ್ಲ, ಅವನು ನಿರ್ಗುಣನಾಗಿದ್ದಾನೆ. 3 ಗುಣಗಳ ಸ್ಪರ್ಶ ಅವನಿಗೆ ಇಲ್ಲ. ಅಷ್ಟೇ ಅಲ್ಲ, ಈ 3 ಗುಣಗಳು ಸಹ ನಮಗೆ ಕಷ್ಟಕ್ಕೆ ಸಿಲುಕಿಸ್ತಾ ಹೋಗುತ್ತೆ ವಿನಃ ಕಷ್ಟದಿಂದ ಪಾರು ಮಾಡೋದಕ್ಕೆ ಯಾವ ಗುಣಕ್ಕೂ ಸಹ ಸಾಧ್ಯವಿಲ್ಲ. ಹಾಗಿದ್ರೆ ನಾನು ಈ ಕಷ್ಟದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ವಾ ಅಂತ ನೋಡೋದಾದರೆ, ನಾವು ಯಾವಾಗ ಎಲ್ಲ ವಸ್ತುವಿನಲ್ಲಿ ಭಗವಂತನಿದ್ದಾನೆ ಅಂತ ನಾನು ಯೋಚನೆಯನ್ನು ಮಾಡೋದಕ್ಕೆ ಶುರು ಮಾಡ್ತೀನಿ, ನನಗೆ ಗೊತ್ತಿಲ್ಲದ ಹಾಗೆ ನಾನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ತೀನಿ. ಅದೇ ರೀತಿ ನೀನು ಎಲ್ಲ ವಸ್ತುವಿನಲ್ಲಿ ಇದೆಯಾ ಅಲ್ವಾ? ಆದರೆ ನನ್ನ ಅರಿವಿಗೆ ನೀನು ಯಾಕೆ ಬರ್ತಾ ಇಲ್ಲಪ್ಪ ಅಲ್ವಾ? ಅಂದರೆ ಈಗ ಎಲ್ಲ ಜನರು ಸಹ ನಿನ್ನ ಬಗ್ಗೆ ಜಪ ಮಾಡ್ಬೋದಲ್ವಾ, ನಿನ್ನನ್ನು ಪ್ರೀತಿಸ್ಬೋದಲ್ವಾ, ಆ ರೀತಿ ಯಾಕೆ ಆಗ್ತಾ ಇಲ್ಲ ಅಂತ ನೋಡೋದಾದರೆ ಇದಕ್ಕೆ ಉತ್ತರವನ್ನು ಭಗವಂತ ಎಷ್ಟು ಸೊಗಸಾಗಿ ಕೊಡ್ತಾ ಇದ್ದಾನಪ್ಪ ಅಂತ ಅಂದರೆ ಈ 13ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ತ್ರಿಭಿಹಿ 3 ಗುಣ ಮಯೈಹಿ ಅಂದರೆ ಗುಣಗಳಿಂದ ಕೂಡಿದ, ಭಾವೈಹಿ ಸ್ಥಿತಿಗಳಿಂದ, ಭಿನ್ನ ಏಭಿಹಿ ಅಂದರೆ ಈ ಸರ್ವವು,
ಈ ಅಂತ ಬರುತ್ತೆ. ಸರ್ವವು ಅಂದರೆ ಎಲ್ಲವೂ. ಅದಂ ಈ ಜಗತ್, ವಿಶ್ವವು. ಮೋಹಿನೀತಂ ಅಂದರೆ ಆಕರ್ಷಿಸಲ್ಪಟ್ಟಿದೆ. ಅಭಿಜಾಯತಿ ತಿಳಿಯುವುದಿಲ್ಲ. ಮಾಂ ನನ್ನನ್ನು. ಏಭ್ಯ ಇವೆಲ್ಲವುಗಳಿಂದ. ಪರಂ ಪರಮೋತ್ತನವಾದ. ಅವ್ಯಯಂ ಅವ್ಯಯವಾದ ಅಂದರೆ ಸಾತ್ವಿಕ ಗುಣ, ರಜೋಗುಣ ಮತ್ತು ತಮೋಗುಣ, ಈ ಮೂರೂ ಗುಣಗಳನ್ನು ನೀನು ಬಿಟ್ಟಾಗ ಮಾತ್ರ ನೀನು ನನ್ನನ್ನು ಸೇರೋದಕ್ಕೆ ಸಾಧ್ಯ ಅಂತ 13ನೇ ಶ್ಲೋಕದಲ್ಲಿ ಎಷ್ಟು ಸುಂದರವಾಗಿ ವರ್ಣನೆ ಕೊಡ್ತಾ ಇದ್ದಾರಪ್ಪ ಅಂದರೆ, ತ್ರಿಭಿಹಿ ಅಂದರೆ ಮೂರು, ಗುಣಮಯೈಹಿ ಗುಣಗಳಿಂದ ಕೂಡಿದ, ಭಾವೈಹಿ ಸ್ಥಿತಿಗಳಿಂದ, ಏಭಿಹಿ ಈ ಸರ್ವಂ ಎಲ್ಲವೂ, ಇದಂ ಈ ಜಗತ್, ವಿಶ್ವವು, ಮೋಹಿನೀತಂ ಅಂದರೆ ಮೋಹಿತವಾಗಿದೆ. ಅಷ್ಟೇ ಅಲ್ಲ, ಭ್ರಾಂತವಾಗಿದೆ ಅನ್ನೋ ಅರ್ಥವೂ ಸಹ ಬರ್ತಾ ಹೋಗುತ್ತೆ. ಅಭಿಜಾಯತಿ ತಿಳಿಯುವುದಿಲ್ಲ. ಮಾಂ ನನ್ನನ್ನು. ಏಭ್ಯ ಇವೆಲ್ಲವುಗಳಿಂದ. ಪರಂ ಪರಮೋತ್ತವಾದ. ಅವ್ಯಯಂ ಅವ್ಯಯವಾದ. ಅಂದರೆ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನಪ್ಪ ಅಂತ ನೋಡೋದಾದರೆ, ಇದಂ ಸರ್ವ ಜಗತ್ತು ಅಂದರೆ ಈ ಜಗತ್ತಿನಲ್ಲಿ ಯಾವ ವಸ್ತುವೂ ಸಹ ಬಿಟ್ಟಿಲ್ಲ. ಅದಕ್ಕೆ ಇಲ್ಲಿ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ, ಏಭಿಹಿ ಗುಣಮಯೈಹಿ ತ್ರಿಹಿ ಭಾವೈಹಿ ಮೋಹಿತಂ. ಅಂದರೆ ಈ ಮೂರೂ ಗುಣಗಳು ಯಾವುದಪ್ಪ, ರಜೋಗುಣ, ತಮೋಗುಣ, ಸಾತ್ವಿಕ ಗುಣ, ಈ ಮೂರೂ ಗುಣಗಳು ಸಹ ಎಲ್ಲಿದೆ ಅಂತ ನೋಡೋದಾದರೆ ಪ್ರತಿ ವಸ್ತುವಿನಲ್ಲಿ, ಎಲ್ಲರಲ್ಲಿ, ಎಲ್ಲ ಕಡೆಯಲ್ಲೂ ಸಹ ತುಂಬಿದೆ. ಭಾವ ಅಂತ ತೆಗೆದುಕೊಂಡ್ರೆ ಪದಾರ್ಥ ಅಂತ ಅರ್ಥ ಬರ್ತಾ ಹೋಗುತ್ತೆ. ಹಾಗಾಗಿ ಇಡೀ ಜಗತ್ತು ಏನಾಗಿದೆ, ಈ ಭಾವದಿಂದ ತುಂಬಿದೆ, ಅಂದರೆ ಈ ಮೂರು ಗುಣಗಳಿಂದ ಕೂಡಿದೆ. ಹಾಗಾಗಿ ನಾವು ಮೋಹಕ್ಕೆ ಒಳಗಾಗ್ತಾ ಇದ್ದೀವಿ. ಯಾಕೆ ಈ ಭೂಮಿಗೆ ಬರ್ತಿದ್ದ ಹಾಗೆ ನಮಗೆ ಭಗವಂತ ಮರೆತು ಹೋಗ್ತಾನಪ್ಪ ಅಂತ ಅಂದರೆ, ಈ ಭೂಮಿಯಲ್ಲಿರುವ ಪ್ರತಿಯೊಂದು ವಸ್ತುವೂ ಸಹ ಆ ಭಾವದಿಂದ ಕೂಡಿದೆ, ಆ ಗುಣಗಳಿಂದ ಕೂಡಿದೆ. ಹಾಗಾಗಿ ನಾವು ಈ ಮೋಹಕ್ಕೆ ಏನಾಗ್ತಾ ಹೋಗ್ತೀವಿ, ಒಳಗಾಗ್ತಾ ಹೋಗ್ತೀವಿ. ಮೋಹ ಅಂದರೆ ಏನು? ಮೊದಲಿಗೆ ನಾವು ತಿಳಿಬೇಕಾಗಿರೋದು ತಪ್ಪು ತಿಳುವಳಿಕೆ. ಅಂದರೆ ಮೋಹ ಅಂದ್ರೇ ತಪ್ಪು ತಿಳುವಳಿಕೆ, ಭ್ರಮೆನಲ್ಲಿ ನಾವಿರ್ತೀವಂತೆ. ಎಲ್ಲ ವಸ್ತು ನಂದು, ಇದು ನಾನು, ಇದು ನಂದು, ಇದು ನಂದೇ ಎಲ್ಲ ಅಲ್ವಾ? ಈ ಮೋಹ ಅನ್ನೋದು ಏನಿದೆ, ಇದು ಒಂದು ಭ್ರಮೆ ಆಗಿದೆ. ಇದು ಒಂದು ರೀತಿಯಾದಂತಹ ಹಗ್ಗ. ಅಂದರೆ ಈಗ ನಾವು ಹಗ್ಗವನ್ನು ನೋಡಿ ಹಾವು ಅಂತ ಹೇಗೆ ಹೆದರ್ತೀವಿ, ಆ ರೀತಿಯಾಗಿ ನಮಗೆ ಭ್ರಮೆಗೆ ನಾವು ಒಳಗಾಗ್ತೀವಿ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಈಗ ಹೇಳಬೇಕು ಅಂತ ಅಂದರೆ, ಭಗವದ್ಗೀತೆ ಕೇಳೋದ್ರಿಂದ ಅಥವಾ ಭಗವದ್ಗೀತೆ ಹೇಳೋದ್ರಿಂದ, ವಾವ್ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರಪ್ಪ, ಭಗವಂತನ ಬಗ್ಗೆ ಇಷ್ಟೊಂದೆಲ್ಲ ಇದೆಯಾ ಅಂತ ಹೇಳಿ ನಮ್ಮ ಧ್ವನಿಯ ಮೇಲೋ ಅಥವಾ ನಮ್ಮ ಮೇಲೋ ಮೋಹಿತರಾಗೋದಲ್ಲ. ಇಲ್ಲಿ ಭಗವದ್ಗೀತೆ ಹೇಳ್ತಾ ಇರೋದು, ಭಗವದ್ಗೀತೆ ಕೇಳ್ತಾ ಇರೋದು ಭಗವಂತನ ಬಗ್ಗೆ ಅನ್ನೋ ಅರಿವು ನಮಗೆ ಬರೋದಿಲ್ಲ. ಆ ಅರಿವು ಬಂದಾಗ ನಮಗೇನಾಗ್ತಾ ಹೋಗುತ್ತೆ, ಎಲ್ಲವೂ ಸಹ ಕೇವಲ ಅವನ ಆಶೀರ್ವಾದದಿಂದ. ಇವತ್ತು ನಾನು ಭಗವದ್ಗೀತೆ ಅರ್ಥವನ್ನು ಹೇಳ್ತಾ ಇರಬಹುದು ಅಥವಾ ಭಗವದ್ಗೀತೆ ಅರ್ಥವನ್ನು ಕೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ಕೇವಲ ಒಬ್ಬನೇ ಕಾರಣ, ಅದು ಜಗತ್ಪಿತನಾದ ತಂದೆ. ಇದೆಲ್ಲದಕ್ಕೂ ಸಹ ಮೂಲ ಕಾರಣನಾಗ್ತಾನೆ. ಅದನ್ನು ನಾವು ತಿಳಿಬೇಕಂದ್ರೂ ಸಹ ಅವನ ಆಶೀರ್ವಾದವಿಲ್ಲದೆ ಖಂಡಿತವಾಗಿಯೂ ಸಹ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ಭಗವಂತ ಯಾವಾಗ ನಾನು ಭಗವಂತ ನನಗೆ ಒಳ್ಳೇದು ಮಾಡಪ್ಪ ಅಂತ ನಾವು ಯಾವಾಗ ಶರಣಾಗ್ತೀವಿ, ನನಗೆ ಎಲ್ಲವೂ ಸಹ ತಿಳಿತಾ ಹೋಗುತ್ತೆ. ಈಗ ಉದಾಹರಣೆ ಅಂತ ಅಂದರೆ, ನಾನು ಬಂಗಾರದ ಅಂಗಡಿಗೆ ಹೋದಾಗ ನನಗೆ ಬಳೆ ಕಾಣ್ತಾ ಇದೆ, ಸರ ಕಾಣ್ತಾ ಇದೆ, ಅಥವಾ ಹಾರಗಳು ಕಾಣ್ತಾ ಇದೆ. ಆದರೆ ಅದರ ಹಿಂದಿರುವ ಬಂಗಾರ ನನಗೆ ಕಾಣ್ತಾ ಇಲ್ಲ ಅಲ್ವಾ? ಆ ಬಂಗಾರ ನನಗೆ ಕಾಣಬೇಕು. ಹಾಗಾಗಿ
ಕೇವಲ ಅವನ ಆಶೀರ್ವಾದ ಇದ್ದಾಗ ಮಾತ್ರ ನನಗೆ ಭಗವಂತನನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಭಗವದ್ಗೀತೆ ಕೇಳೋದು ಸಹ ಒಂದು ಸಾತ್ವಿಕತೆ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಅಲ್ಲೂ ಸಹ ಒಂದು ಅಂಟಿದೆ. ಅದು ಯಾವುದಪ್ಪ ಅಂದರೆ ರಜಸ ಗುಣದ ಅಂಟಿರುತ್ತೆ. ಅದು ಏನು ಮಾಡುತ್ತಪ್ಪ ಅಂತ ಅಂದರೆ, ನಾನು ಭಗವಂತನ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅನ್ನುವಂತಹ ಮೋಹ ನನಗೆ ಉತ್ಪತ್ತಿ ಮಾಡ್ತಾ ಹೋಗುತ್ತೆ. ಮೋಹ ಮನೆ ಮಾಡಿದಾಗ, ಈಗ ಉದಾಹರಣೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ಒಂದು ಸಂಸಾರವನ್ನು ತೆಗೆದುಕೊಂಡಾಗ ನನಗೆ ಎಷ್ಟು ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳಪ್ಪ, ಅಥವಾ ನನಗೆ ಎಷ್ಟು ಒಳ್ಳೆ ಗಂಡ ಸಿಕ್ಕಿದ್ದಾನಪ್ಪ ಅಂತ ಗಂಡ ಹೆಂಡತಿ ಇಬ್ಬರು ಅನ್ಯೋನ್ಯವಾಗಿ ಇರ್ತಾರೆ ಅಂತ ಅಂದ್ಕೊಳ್ಳೋಣ. ಆಗ ನಾವು ಕೇವಲ ಆ ಗಂಡನನ್ನು ಪ್ರೀತಿಸೋದಕ್ಕೆ ಶುರು ಮಾಡ್ತೀವಿ, ಆ ಹೆಂಡತಿಯನ್ನು ಪ್ರೀತಿಸೋದಕ್ಕೆ ಶುರು ಮಾಡ್ತೀವಿ. ಆದರೆ ನಾವು ಹೆಂಡತಿಯನ್ನು ಗಂಡನನ್ನು ಪ್ರೀತಿಸೋದಕ್ಕಿಂತ ಮುಖ್ಯವಾಗಿ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ಇಷ್ಟು ಒಳ್ಳೆ ಗಂಡನನ್ನು ಭಗವಂತ ನೀನು ನನಗೆ ಕೊಟ್ಟಿದ್ಯಾ, ಅಥವಾ ಇಷ್ಟೊಳ್ಳೆ ಹೆಂಡತಿಯನ್ನು ನನಗೆ ಕೊಟ್ಟಿದ್ಯಾ ಅಂದರೆ ನಾನು ಭಗವಂತನಿಗೆ ಶರಣಾಗಬೇಕು. ಅದು ಬಿಟ್ಟು ಇಲ್ಲೇನಾಗ್ತಾ ಇದೆ, ನಾನು ಒಂದು ಮತ್ತೆ ಮೋಹಕ್ಕೆ ಸಿಕ್ಕಾಕ್ಕೊಳ್ತಾ ಇದ್ದೀನಿ. ವಾವ್, ನನಗೆ ಎಷ್ಟೊಳ್ಳೆ ಗಂಡ ಸಿಕ್ಕಿದ್ದಾನಪ್ಪ, ಆ ಗಂಡನನ್ನು ಪ್ರೀತಿಸೋದು ಅಲ್ಲ, ಗಂಡನಿಗಿಂತ ಹೆಚ್ಚಾಗಿ ಭಗವಂತನನ್ನು ನಾನು ಶರಣಾಗಬೇಕು. ಯಾಕೆಂದರೆ ಇಷ್ಟು ಒಳ್ಳೆ ಸಂಸಾರವನ್ನು ನನಗೆ ಕೊಟ್ಟಿದ್ಯಾ ಅಲ್ವಾ ಅಂತ. ಆಗ ಏನಾಗ್ತಾ ಹೋಗುತ್ತೆ, ನನ್ನ ಮಕ್ಕಳು, ನನ್ನ ಹೆಂಡತಿ, ಈ ರೀತಿ ನಾವೇನು ಮಾಡ್ತಾ ಹೋಗ್ತೀವಿ, ಮತ್ತೆ ಅಲ್ಲೊಂದು ಪ್ರೇಮ ಪಾಶಕ್ಕೆ ನಾವು ಬೀಳ್ತಾ ಹೋಗ್ತೀವಿ, ಒಂದು ಅಂಟಿಗೆ ನಾವು ಬೀಳ್ತಾ ಹೋಗ್ತೀವಿ. ಗಂಡ ಹೆಂಡತಿ ಇರ್ಬೋದು, ಅಥವಾ ಹೆಂಡತಿ ಗಂಡನನ್ನು ಇರ್ಬೋದು, ಪ್ರೀತಿಸೋದು ತಪ್ಪಲ್ಲ. ಆದರೆ ನಾವು ಆ ಪ್ರೀತಿಯಲ್ಲೂ ಸಹ ಆ ಭಗವಂತನನ್ನು ಕಾಣ್ತಾ ಹೋಗಬೇಕು. ಭಗವಂತ ಅಂತ ನಾವು ತಿಳಿದಾಗ ಮಾತ್ರ ನಮ್ಮ ಸಂಸಾರ ಇನ್ನಷ್ಟು ಮತ್ತಷ್ಟು ಸುಂದರವಾಗಿ ಇರೋದಕ್ಕೆ ಸಾಧ್ಯ. ಹಾಗೆಯೇ ನಾವು ಯಾವಾಗ ಎಲ್ಲವುದರಲ್ಲೂ ಸಹ ಒಳ್ಳೆಯದನ್ನು ಕಾಣ್ತಾ ಹೋಗ್ತೀವಿ, ಆಗ ನಮಗೆ ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತ ಕಾಣಿಸ್ತಾ ಹೋಗ್ತಾನೆ. ಆಗ ನನಗೆ ಒಳ್ಳೆಯದು ಸಿಗ್ತಾ ಹೋಗುತ್ತೆ. ಅದಕ್ಕೆ ಹೇಳೋದು, ನಾವು ಏನನ್ನು ಅಪೇಕ್ಷೆ ಪಡ್ತೀವಿ ಅದೇ ನಮಗೆ ಮತ್ತೆ ಮತ್ತೆ ಮರಳಿ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ದೇವರಿಗೆ ಕೃತಜ್ಞನಾಗಿರಬೇಕೇ ಹೊರತು ನಾನು ಯಾವುದೋ ಒಂದು ವ್ಯಕ್ತಿಗೋ ಯಾವುದೋ ಒಂದು ವಸ್ತುವಿಗೆ ಕೃತಜ್ಞನಾಗಿ ಇರೋದು ಅಲ್ಲ. ಹಾಗೆಯೇ ಇಲ್ಲಿ ತಾಮಸ ಅಂದಾಗ ಅದಕ್ಕೂ ಸಹ ಭಗವಂತನೇ ಕಾರಣ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋದಾಗ ವಾವ್ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ, ಅಯ್ಯೋ ಆ ಪ್ರತಿಮೆಗೆ ಹಾಕಿರೋ ಸೀರೆ ನೋಡಿದ್ರ, ಅದಕ್ಕೆ ಕುಡಿಸಿರೋ ವಸ್ತ್ರ ನೋಡಿದ್ರ, ಆ ಭಗವಂತನ ಪ್ರತಿಮೆಯನ್ನು ನೋಡಿದ್ರ, ಅಲ್ಲಿ ನಾವು ಪ್ರತಿಮೆಯನ್ನು ಕಾಣ್ತಾ ಇದ್ದೀವಿ. ಇಲ್ಲ, ಆ ಪ್ರತಿಮೆಯ ಒಳಗೆ ಇರುವಂತಹ ಭಗವಂತನನ್ನು ಕಾಣುವಂತಹ ದೃಷ್ಟಿ ನಮಗೆ ಬರಬೇಕು. ಇದು ಯಾಕೆ ಬರೋದಿಲ್ಲಪ್ಪ ಅಂದರೆ ಇದಕ್ಕೆ ಮೋಹ ಕಾರಣ. ತ್ರಿಗುಣಗಳ ಮೋಹ, ಸಾತ್ವಿಕತೆ ಇರ್ಬೋದು, ರಜೋಗುಣ ಇರ್ಬೋದು, ತಮೋಗುಣ ಇರ್ಬೋದು, ಇದೆಲ್ಲವೂ ಸಹ ನಮಗೆ ಮೋಹವನ್ನು ಕೊಡ್ತಾ ಹೋಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಹೋಗಿದ್ದಾರೆ, ಮೋಹಿನಂ ನಾಭಿಜಾಯತಿ ಅಂತ. ಅಂದರೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಅಂದರೆ, ನಾಭಿಜಾಯತಿ ಮಾಂ ವೇಭ್ಯ ಪರಂ ಅಂದರೆ ಅದೆಲ್ಲವುದನ್ನು ಮೀರಿ ನಿಂತಿರುವುದು ನಾನು. ಇಲ್ಲಿ ಭಗವಂತನೇ ಹೇಳ್ತಾನೆ, ಆ ಮೂರು ಗುಣಗಳೇನಿದೆ, ರಜೋಗುಣ, ತಮೋಗುಣ, ಸಾತ್ವಿಕ ಗುಣ, ಆ ಮೂರು ಗುಣಗಳನ್ನು ಮೀರಿ ನಾನು ನಿಂತಿದ್ದೇನೆ. ಅಷ್ಟೇ ಅಲ್ಲ, ನೀರಿಗೂ ಸಹ ರುಚಿಯನ್ನು ಕೊಡುವುದು ಭಗವಂತ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಯಾವಾಗ ನನಗೆ ಭಗವಂತ ಒಂದು ನೀರಿನಲ್ಲಿ ರುಚಿಯನ್ನು ಕೊಟ್ಟಿದ್ದಾನೆ, ಅಥವಾ ನನ್ನ ಜೀವನದಲ್ಲಿ ಏನೆಲ್ಲ ಘಟನೆಗಳು ನಡೀತಿದೆ ಅದಕ್ಕೆ ಕೇವಲ ಭಗವಂತನೊಬ್ಬನೇ ಕಾರಣ ಅಂತ ನನಗೆ ಅರ್ಥ ಆಗ್ತಾ ಹೋಗುತ್ತೆ. ಜನರಿಗೆ ಅರ್ಥ ಆಗಲ್ಲ. ಅಂದರೆ ಭಗವಂತ ಯಾಕೆ ಇಲ್ಲಿ ಅರ್ಥ ಆಗೋದಿಲ್ಲ ಅನ್ನೋದನ್ನು ಸಹ ಸುಂದರವಾಗಿ ಹೇಳ್ತಾ ಹೋಗ್ತಾನೆ. ಅಂದರೆ ಈ ಮೂರು ಗುಣಗಳನ್ನು ಮೀರಿ ನಾನು ನಿಂತಿದ್ದೀನಿ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಮ್ಮ ಹಾಗೆ ಅಂದರೆ ಅವನು ನಮ್ಮ ಹಾಗಲ್ಲ ಅಂತ ನಾವು ಯಾವಾಗ ನಾವು ತಿಳ್ಕೊಳ್ತೀವೋ ಆಗ ನಮಗೆ ಭಗವಂತನ ಅರಿವು ಮೂಡ್ತಾ ಹೋಗುತ್ತೆ. ಈಗ ಉದಾಹರಣೆ ಹೇಳಬೇಕು ಅಂದರೆ, ರಾಮ ಅವತಾರ, ಕೃಷ್ಣ ಅವತಾರ ಅಂತ ಎಲ್ಲ ತಗೊಂಡಾಗ ನಾವು ಸಾಮಾನ್ಯ ಜನರು ಮಾತಾಡೋದೇನಪ್ಪ ಅಂದರೆ, ಅವರು ಸಹ ಮಾನವರಾಗೆ ಹುಟ್ಟಿದ್ರು, ಮಾನವರ ಹಾಗೆ ದೇಹ ತ್ಯಾಗವನ್ನು ಮಾಡಿದ್ರು.
ನಮ್ಮ ಕಣ್ಣಿಗೆ ಅವರೂ ಸಹ ಮಾನವರು ಅಂತ ಕಾಣಿಸ್ತಾ ಹೋಗುತ್ತೆ ವಿನಃ ಅವರು ಮಾನವ ರೂಪಿಯಲ್ಲಿ ಬಂದಂತಹ ದೈವ ಅನ್ನೋದು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಯಾಕೆ ಹೀಗಾಗುತ್ತೆ ಅಂತ ಅಂದರೆ ನಮಗೆ ಆ ಮೋಹ ಅದನ್ನು ತಿಳ್ಕೊಳ್ಳೋದಕ್ಕೆ ಬಿಡೋದೇ ಇಲ್ಲ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಹಾಗಿದ್ರೆ ಈ ಮೋಹ ಬಿಡೋದೇ ಇಲ್ವಾ ಭಗವಂತ? ನಾನು ಇದೇ ಮೋಹದಲ್ಲೇ ಇರಬೇಕಾ? ಅಂದರೆ ಈಗ ಕೃಷ್ಣಾವತಾರದಲ್ಲಿ, ರಾಮಾವತಾರದಲ್ಲಿ ನೀನೇ ಬಂದಿದ್ದು ಅಂತ ತಿಳ್ಕೊಳ್ಳೋದಕ್ಕೂ ಸಹ ಈ ಮೋಹ ನನಗೆ ಅಂಟ್ತಾ ಇದೆ ಅಂತ ಅಂದರೆ ಈ ಮೋಹದಿಂದ ನನಗೆ ಮುಕ್ತಿನೇ ಇಲ್ವಾ? ನಾನು ಸಹ ಈ ತ್ರಿಗುಣಗಳನ್ನು ಮೀರಿ ಹೋಗಬೇಕಲ್ವಾ, ನಿನ್ನ ಬಗ್ಗೆ ತಿಳ್ಕೋಬೇಕಲ್ವಾ ಅಂತ ಅಂದರೆ ಈ ಮೋಹವನ್ನು ಸಹ ಬಿಡಬಹುದು ಹೇಗೆ ಅಂತ ಭಗವಂತ ಮುಂದಿನ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ವರ್ಣನೆಯನ್ನು ಕೊಡ್ತಾ ಹೋಗ್ತಾನೆ. ದೈವಿ ಅಂದರೆ ದಿವ್ಯವಾದ, ಹಿ ನಿಶ್ಚಿತವಾಗಿಯೂ, ಏಷ ಈ ಗುಣಮಯಿ ಭೌತಿಕ ಪ್ರಾಕೃತಿಯ 3 ಗುಣಗಳಿಂದ ಕೂಡಿದ, ಮಮ ನನ್ನ, ಮಾಯಾ ಶಕ್ತಿಯು, ದುರಾತ್ಮಯ ಅಂದರೆ ಮೀರಲು ಬಹಳ ಕಷ್ಟಕರವಾದುದು, ಮಾಂ ನನಗೆ, ಏವ ಖಂಡಿತವಾಗಿಯೂ, ಮೇ ಯಾರು, ಪ್ರದರ್ಶಂತೆ ಶರಣಾಗುತ್ತಾರೋ, ಮಾಯಂ ಏತತ್ ಅಂದರೆ ಈ ಮಾಯಾಶಕ್ತಿಯಿಂದ, ತರಂತಿ ದಾಟುತ್ತಾರೆ, ತೇ ಅವರು. ಅಂದರೆ ಈ ಮಾಯಾಶಕ್ತಿಯನ್ನು ನಾವು ದಾಟಬೇಕು ಅಂದರೂ ಸಹ ಅಲ್ಲಿ ಕೇವಲ ಭಗವಂತನ ದಯೆಯೇ ಬೇಕಾಗತ್ತೆ. ಅದಕ್ಕೆ ಇಲ್ಲಿ ಭಗವಂತ ತುಂಬ ಸುಂದರವಾಗಿ ಹೇಳ್ತಾ ಹೋಗ್ತಾನೆ, ಅರ್ಜುನ ಈ 3 ಗುಣಗಳು ಸಹ ಅಷ್ಟೊಂದು ಬಲಿಷ್ಠವಾಗಿದೆ. ಯಾಕೆ ಬಲಿಷ್ಠವಾಗಿದೆ ಅಂತ ನೋಡೋದಾದರೆ ಅದರ ಕಾರಣ ನಾವು ತಿಳ್ಕೋಬೇಕಲ್ವಾ? ನೋಡು, ನನ್ನಿಂದ ಈ 3 ಸಹ ಉತ್ಪತ್ತಿ ಆಗಿದ್ದೆ, ಆದರೆ ಈ ಭಗವಂತನನ್ನು ಕಾಣಬೇಕು ಅನ್ನುವಂತಹ ಆ ಮೋಹ, ಆ ಆಸೆ ಏನಿದೆ, ಈ ತ್ರಿಗುಣಗಳು ಏನು ಮಾಡ್ತಾ ಇದೆ, ಮರೆಮಾಚ್ತಾ ಇದೆ. ಇಲ್ಲ, ಭಗವಂತನನ್ನು ನಾನು ನಿನಗೆ ಕಾಣೋದಕ್ಕೆ ಬಿಡೋದಿಲ್ಲ. ಯಾಕೆ ಹೀಗಾಗ್ತಿದೆ ಅಂತ ಅಂದರೆ ಈ ಮಾಯೆ ಅನ್ನುವುದೇನಿದೆ ಅದು ನನಗೆ ಏನೆಲ್ಲ ನನಗೆ ಹತ್ತಿರ ಆಗಬಹುದೋ ಅದರಿಂದ ಏನು ಮಾಡ್ತಾ ಇದೆ, ದೂರ ಮಾಡ್ತಾ ಇದೆ. ಅಂದರೆ ಜನರಿಗೆ ಕನ್ಫ್ಯೂಷನ್ ಮಾಡ್ತಾ ಇದೆ. ಯಾಕೆ ಕನ್ಫ್ಯೂಷನ್ ಮಾಡ್ತಾ ಇದೆಯಪ್ಪ ಅಂದರೆ ತಪ್ಪು ಕಲ್ಪನೆಗಳು, ಭ್ರಮೆಗಳು ಉಂಟಾಗ್ತಾ ಹೋಗುತ್ತೆ. ಅಂದರೆ ಭಗವಂತನನ್ನು ನಾವು ಶರಣಾಗೋದು ಹೇಗೆ ಅಂತ ಅಂದರೆ ನೋಡು, ಇದು ಕೇವಲ ಜಡವಾದ ವಸ್ತುಗಳಿಗೆ ಮಾತ್ರ ಆಗಲ್ಲ. ಈ ಜಡ ವಸ್ತುಗಳನ್ನು ನಿಯಂತ್ರಣ ಮಾಡುತ್ತಿರೋ ಒಂದು ಅತ್ಯುತ್ತಮವಾದ ಶಕ್ತಿ ಇದೆ. ಆ ಶಕ್ತಿನೇ ದೇವಿ. ಆದ್ದರಿಂದ ಅಷ್ಟೊಂದು ನಾವು ಏನಾಗ್ತಾ ಇದ್ದೀವಿ, ಈ ಶಕ್ತಿಗೆ ನಾವು ಅಟ್ರ್ಯಾಕ್ಟ್ ಆಗ್ತಾ ಇದ್ದೀವಿ. ಹಾಗಾಗಿ ತ್ರಿಗುಣಗಳೇ ಅವಳಾಗಿರೋದ್ರಿಂದ ನಮಗೆ ಭಗವಂತನನ್ನು ಕಾಣೋದು ಅಷ್ಟು ಸುಲಭ ಅಲ್ಲ. ಇಲ್ಲಿ ಗುಣ ಅನ್ನೋದ್ರೆ ಸಂಸ್ಕೃತದಲ್ಲಿ ಹಗ್ಗ ಅಂತ ಹೇಳ್ತಾರೆ. ಹಾಗಾಗಿ ಇದು ನಮಗೇನಾಗ್ತಾ ಹೋಗುತ್ತೆ, ಬಂಧಿಸ್ತಾ ಹೋಗುತ್ತೆ. ಅಂದರೆ ತ್ರಿಗುಣಗಳು, ಗುಣ ಅಂದ್ರೇ ಹಗ್ಗ ಆಗಿರೋದ್ರಿಂದ ನಾವೇನು ಮಾಡ್ತೀವಿ, ಯಾವುದೇ ಹಗ್ಗವನ್ನು ತಗೊಂಡ್ರೂ ಸಹ ನಾವು ಮತ್ತೆ ಈ ಪಾಶಕ್ಕೆ ನಾವು ಒಳಗಾಗ್ತಾ ಹೋಗ್ತೀವಿ. ಸಾತ್ವಿಕ ಗುಣ ಬಂದಿರೋದು ಒಳ್ಳೆಯ ಆಲೋಚನೆಗಳಿದ್ದಾಗ ಮಾತ್ರ ನಮಗೆ ಸಾಧ್ಯ ಆಗ್ತಾ ಹೋಗುತ್ತೆ. ಅಂದರೆ ನಮಗೆ ಸಾತ್ವಿಕ ಗುಣ ಇದೆಯಾ, ನಾವು ಸದಾ ಒಳ್ಳೆಯದನ್ನೇ ಯೋಚನೆ ಮಾಡ್ತೀವಿ. ತಾಮಸ ಗುಣ ಇದೆಯಾ, ಪ್ರವಚನ ಕೇಳ್ತಾ ಇದ್ರೂ ನಿದ್ರೆ ಮಾಡ್ತೀವಿ, ವ್ರತಾಚರಣೆಯನ್ನು ಮಾಡಿ ಕತೆ ಹೇಳ್ತಾ ಇದ್ದರೆ ನಿದ್ರೆ ಮಾಡ್ತೀವಿ. ಅಷ್ಟೇ ಅಲ್ಲ, ಕೆಟ್ಟ ಯೋಚನೆಗಳು ನಮಗೆ ಬರ್ತಾ ಹೋಗುತ್ತೆ ಯಾವಾಗ ನಮಗೆ ತಾಮಸ ಗುಣ ಇದ್ದಾಗ. ಇನ್ನು ರಜೋಗುಣ ಇದ್ರಂತೂ ಬಿಡಿ, ಭಗವಂತನ ಹತ್ರ ಹೋಗೋದಕ್ಕೆ ಬಿಡೋದಿಲ್ಲ. ಅದು ಕೇವಲ ಹಣ 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 ಅಂತ ಏನು ಮಾಡ್ತಾ ಹೋಗುತ್ತೆ, ಕೇವಲ ಹಣದ ಹಿಂದೆ ನಮ್ಮನ್ನು ಓಡಿಸ್ತಾ ಹೋಗುತ್ತೆ. ಹಾಗೆ ಆಸೆ ಬರ್ತಾ ಹೋಗುತ್ತೆ, ಅತಿಯಾದ ಆಸೆ ನಮಗೆ ಬರುತ್ತೆ. ಹಾಗೆಯೇ ಯಾಕೆ ಇದು ಹೀಗೆಲ್ಲ ಆಗ್ತಿದೆ ಅಂದರೆ ಅವಳು ಗುಣಮಯಿ. ಆ 3 ಗುಣಗಳಲ್ಲಿ ಆಕೆ ಏನು ಮಾಡ್ತಾ ಇದ್ದಾಳೆ, ಕಂಟ್ರೋಲ್ ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ,
ಎಲ್ಲೋ ಕೂತು ಕಂಟ್ರೋಲ್ ಮಾಡ್ತಾ ಇಲ್ಲ ಆಕೆ. ಎಲ್ಲೋ ಕೂತ್ಕೊಂಡು ನಾವು ರಿಮೋಟಲ್ಲಿ ಕಂಟ್ರೋಲ್ ಮಾಡ್ತೀವಲ್ಲ ಆ ರೀತಿ ಆಕೆ ಕಂಟ್ರೋಲ್ ಮಾಡ್ತಾ ಇಲ್ಲ. ಆಕೆ ಆ ಗುಣಗಳಲ್ಲೇ ಕೂತ್ಬಿಟ್ಟಿದ್ದಾಳೆ. ರಜೋಗುಣ, ತಮೋಗುಣ, ಸಾತ್ವಿಕ ಗುಣಗಳಲ್ಲಿ ದೇವಿ ಕೂತಿದ್ದಾಳೆ. ಯಾವ ರೀತಿ ಕೂತಿದ್ದಾಳಪ್ಪ ದೇವಿ ಅಂತ ನೋಡೋದಾದರೆ ಶ್ರೀದೇವಿ, ಭೂದೇವಿ ಮತ್ತು ದುರ್ಗಾರೂಪಿಯಾಗಿ ಕೂತಿದ್ದಾಳೆ. ರಜೋಗುಣ, ತಮೋಗುಣ, ಸಾತ್ವಿಕ ಗುಣಗಳ ದೇವಿಯರು ಅಂತ ಹೇಳ್ತಾ ಇದ್ದಾರೆ. ಈಗ ಎಕ್ಸ್ಪೆಷಲಿ ತಮೋಗುಣಕ್ಕೆ ದುರ್ಗಾದೇವಿ ಅಂತ ಹೇಳ್ತಾರೆ. ಅಂದರೆ ಈಗ ಆ ತರಹದ ದೇವಿಯನ್ನು ನಾವು ಆರಾಧನೆ ಮಾಡಬೇಕು. ಅಮ್ಮ, ನನ್ನನ್ನೂ ಸಹ ಭಗವಂತನನ್ನು ಕಾಣೋದಕ್ಕೆ ಬಿಡು ಅಂತ. ಆಕೆ ಯಾರು ಅಂತ ನೋಡೋದಾದರೆ ನನಗೀಗ ಅರ್ಥ ಆಗ್ತಿಲ್ಲ. ಭಗವಂತ, ಈ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಅಂತ ಹೇಳ್ತಿದ್ಯಾ, ಈ ಗುಣಗಳಲ್ಲೇ ಆಕೆ ಕೂತಿದ್ದಾಳೆ ಅಂತ. ಹಾಗಿದ್ರೆ ಆಕೆ ಯಾರು ಅಂತ ನೋಡೋದಾದರೆ ಆಕೆ ಯಾರು ಅಂದರೆ ಮಮ ಮಾಯಾ. ನೋಡಿ ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾನೆ ಭಗವಂತ ಅಂತ ಅಂದರೆ ಆಕೆ ಬೇರೆ ಯಾರೋ ಅಲ್ಲ, ಮಮ ಮಾಯ ಅಂದರೆ ನನ್ನ ಅಧೀನದಲ್ಲಿ ಇದ್ದಾಳೆ. ಅದಕ್ಕೆ ಅಲ್ವಾ ಯಾ ದೇವಿ ಸರ್ವಭೂತೇಷು ವಿಷ್ಣು ರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ ಅಂತ ಹೇಳ್ತೀವಿ. ಅಂದರೆ ವಿಷ್ಣು ಮಾಯೇನ ಸಂಸ್ಥಿತ, ವಿಷ್ಣು ರೂಪದಲ್ಲೂ ಇದ್ದಾಳೆ, ವಿಷ್ಣು ಮಾಯೆಯಲ್ಲೂ ಇದ್ದಾಳೆ. ಹಾಗಾಗಿ ಆಕೆ ಈ ಎಲ್ಲವನ್ನ ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಇಲ್ಲಿ ದೈವಿ ಅಂತ ಅಂದರೆ ದೇವನಿಗೆ ಸಂಬಂಧಪಟ್ಟವಳು ದೈವಿ. ದೈವಿ ಅಂದ ತಕ್ಷಣ ನಾವು ಯಾರು ಅನ್ಕೊತಾ ಇದ್ದೀವಿ, ಯಾರೂ ಅಲ್ಲ. ದೇವ ಅನ್ನೋದು ಏನಿದೆ ಅದು ಸಂಸ್ಕೃತದ ದಿವು ಅನ್ನೋ ಧಾತುವಿನಿಂದ ಬಂದಿದೆಯಂತೆ. ಇದನ್ನು ನಾವು ವಿಷ್ಣು ಸಹಸ್ರನಾಮದಲ್ಲಿ ನೋಡ್ತಾ ಹೋಗ್ತೀವಿ. ಆ ದಿವು ಅನ್ನೋ ಧಾತು ಏನಿದೆ 7 ಅರ್ಥಗಳು ಬರ್ತಾ ಹೋಗುತ್ತೆ. ದ್ಯುತಿ, ವಿಜಿಕಿತ, ಕಾಂತಿ, ಸ್ಥಿತಿ, ವ್ಯವಹಾರ, ಕ್ರೀಡಾ, ಗತಿಷು, ಈ ರೀತಿ ಭಿನ್ನವಾದ 7 ರೂಪಗಳಲ್ಲಿ ಅಂದರೆ 7 ಅರ್ಥಗಳು ಕೊಡ್ತಾ ಹೋಗುತ್ತೆ. ದ್ಯುತಿ ಅಂತ ಅಂದರೆ ಬೆಳಕಿನ ಸ್ವರೂಪನಾಗಿದ್ದಾನೆ. ವಿಜಿಗಿತ ಅಂದರೆ ಭಗವಂತ ಎಲ್ಲರಿಗಿಂತ ಎತ್ತರದಲ್ಲಿದ್ದಾನೆ ಹಾಗೂ ಗೆಲುವಿನ ಸ್ವರೂಪನಾಗಿದ್ದಾನೆ. ಕಾಂತಿ ಅಂತ ಅಂದರೆ ಕೇವಲ ಇಚ್ಛೆಯಿಂದ ಸೃಷ್ಟಿ ಮಾಡಬಲ್ಲವನಾಗಿದ್ದಾನೆ. ಸ್ತುತಿ ಅಂತ ಅಂದರೆ ಎಲ್ಲರಿಂದ ಸ್ತುತಿಸಲ್ಪಡುವವನು. ವ್ಯವಹಾರ ಅಂತ ಅಂದರೆ ಈ ಜಗತ್ತಿನ ಸಮಸ್ತ ವ್ಯವಹಾರವನ್ನು ನಿರ್ವಹಿಸುತ್ತಿರುವವನು. ಕ್ರೀಡಾ ಅಂತ ಅಂದರೆ ಸೃಷ್ಟಿ, ಸ್ಥಿತಿ, ಸಂಹಾರ ಎಲ್ಲವೂ ಸಹ ಭಗವಂತನಿಗೊಂದು ಕ್ರೀಡೆ. ಇನ್ನು ಗತಿಷು ಅಂತ ತಗೊಂಡ್ರೆ ಚಲನೆ ಮತ್ತು ಜ್ಞಾನವನ್ನು ಕೊಡುವವನು ಅಂತ ಈ ರೀತಿಯಾದಂತಹ 7 ಧಾತುವಿನಿಂದ ಬಂದಂತಹ ಪದವೇ ದೇವ. ದೇವ ಅನ್ನೋದು ದಿವು ಅನ್ನೋ ಧಾತುವಿನಿಂದ ಬರ್ತಾ ಹೋಗುತ್ತೆ. ಹಾಗೆ ಇಲ್ಲಿ ದೇವನಿಗೆ ಸಂಬಂಧಪಟ್ಟವಳು ದೈವಿ. ಹೇಗೆ ಒಬ್ಬ ರಾಜ ಅಂದಾಗ ಆ ರಾಣಿ ರಾಜನಿಗೆ ಸಂಬಂಧಪಟ್ಟವಳು, ಅಂದರೆ ಅವಳು ಸಹ ಪರಾಕ್ರಮಿಯಾಗಿರ್ತಾಳೆ ಹಾಗೂ ಅವಳು ಸಹ ಕೆಲವು ಡಿಸಿಷನ್ಸ್ನ ತಗೊಳ್ಳೋಷ್ಟು ಸಾಮರ್ಥ್ಯವನ್ನು ಆಕೆ ಹೊಂದಿರ್ತಾಳೆ. ಆದರೆ ಇಲ್ಲಿ ಆಕೆ ದೈವಿ ಏನಿದ್ದಾಳೆ ದೇವನ ಅಧೀನದಲ್ಲಿದ್ದಾಳೆ. ಇಲ್ಲಿ ಆಕೆಯೂ ಸಹ ಸೃಷ್ಟಿ, ಸ್ಥಿತಿ, ಸಂಹಾರ ಎಲ್ಲವನ್ನ ಮಾಡುವಂತಹ ಶಕ್ತಿಯನ್ನು ಹೊಂದಿದ್ದಾಳೆ. ಅವಳು ನನಗೆ ತುಂಬ ಬೇಕಾಗಿರೋಳಾಗಿದ್ದಾಳೆ ಅಂತ ಭಗವಂತ ಪ್ರೀತಿಯಿಂದ ಹೇಳ್ತಾ ಇದ್ದಾಳೆ. ಹಾಗಿದ್ರೆ ಇದರಿಂದ ನಮಗೆ ಬಿಡುಗಡೆ ಹೇಗಪ್ಪ? ನಾನು ದೇವಿಯನ್ನು ಆರಾಧನೆ ಮಾಡಬೇಕಾ ಅಥವಾ ನಿನ್ನನ್ನು ಆರಾಧನೆ ಮಾಡಬೇಕಾ? ನನಗೆ ಅರ್ಥ ಆಗ್ತಿಲ್ಲ. ಈಗ ಇದರಿಂದ ಬಿಡುಗಡೆ ಹೇಗೆ ಅನ್ನೋದಕ್ಕೆ ಈ 2ನೇ ಸಾಲಲ್ಲಿ ಹೇಳ್ತಾ ಇದ್ದಾರೆ. ಮಾಮೇವ ಏ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿ ತೇ. ಅಂದರೆ ದೈವಿ ಅಂತ ಅಂದ್ರೇ ಇಲ್ಲಿ ಆಕೆ ದೇವನಿಗೆ ಸಮರ್ಪಣೆ ಪಟ್ಟವಳು. ಹಾಗಾಗಿ ಕಷ್ಟ ಅಂದರೆ ಇದು ಬಹಳ ಪ್ರಸಿದ್ಧವಾಗೋಗಿದೆ. ಅಂದರೆ ದೈವಿಯೇ ಎಲ್ಲದರಲ್ಲಿ ಕೂತಿದ್ದಾಳೆ ಅನ್ನೋದು ಬಹಳ ಪ್ರಸಿದ್ಧವಾಗಿದೆ. ದೇವರನ್ನು ಕಾಣಬೇಕು ಅಂತಂದರೆ ಈ ತ್ರಿಗುಣಗಳಿಂದ ಹೊರಗಡೆ ಬರಬೇಕು.
ಹೇಗೆ ಹೊರಗಡೆ ಬರಬೇಕಪ್ಪ ಅಂತ ನೋಡೋದಾದರೆ, ಈಗ ಉದಾಹರಣೆ ಕಪ್ಪು ಕನ್ನಡಕ, ಕೆಂಪು ಕನ್ನಡಕ, ಹಳದಿ ಕನ್ನಡಕ, ಮೂರು ರೀತಿಯಾದಂತಹ ಕನ್ನಡಕ ಇದೆ ಅಂತ ತಗೊಳ್ಳೋಣ. ಈಗ ನಾನು ಕೆಂಪು ಕನ್ನಡಕವನ್ನು ಹಾಕ್ಕೊಂಡಾಗ ನನಗೆ ಈ ಜಗತ್ತು ಕೆಂಪಾಗಿ ಕಾಣುತ್ತೆ. ಕಪ್ಪುದು ಹಾಕ್ಕೊಂಡ್ರೆ ಕಪ್ಪು ಕಾಣುತ್ತೆ, ಹಳದಿದು ಹಾಕ್ಕೊಂಡ್ರೆ ಹಳದಿ ಕಾಣುತ್ತೆ ಅಲ್ವಾ? ಅಯ್ಯೋ ಭಗವಂತ, ನನಗೆ ಹಳದಿ ಕಾಣ್ತಾ ಇದೆ, ಕೆಂಪು ಕಾಣ್ತಾ ಇದೆ, ಕಪ್ಪು ಕಾಣ್ತಾ ಇದೆ ಅಂತ ಜನ ಕೂಗಾಡ್ತಾ ಇದ್ದಾರೆ. ಯಾಕೆ ಇಲ್ಲಿ ಕೂಗಾಡ್ತಾ ಇದ್ದಾರಪ್ಪ ಅಂದರೆ ಅವ್ರು ಕನ್ನಡಕ ಹಾಕ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ನಮಗೆ ಅದು ಸ್ಪಷ್ಟವಾಗಿ ಕಾಣಬೇಕು ಅಂದಾಗ ಆ ಕನ್ನಡಕವನ್ನು ತೆಗಿಬೇಕು ಅಲ್ವಾ? ಅದು ಹೇಗೆ ಕನ್ನಡಕ ತೆಗೆಯೋದಪ್ಪ ಅಂತ ನೋಡೋದಾದರೆ, ಅದಕ್ಕೆ ಭಗವಂತ ತುಂಬ ಸುಂದರವಾಗಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಮಾಮೇವ ಏ ಪ್ರಪದ್ಯಂತೆ, ಯಾರು ನನಗೆ ಶರಣಾಗ್ತಾರೋ ಅವ್ರ ಕನ್ನಡಕವನ್ನು ನಾನು ಈಸಿಯಾಗಿ ತೆಗಿತೀನಪ್ಪ. ನೋಡಿ, ಯಾಕೆ ನಾವು ಭಗವಂತನಿಗೆ ಶರಣಾಗಬೇಕು ಅನ್ನೋದಕ್ಕೆ ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಸರಳವಾಗಿ ಉತ್ತರವನ್ನು ಕೊಡ್ತಾ ಹೋಗ್ತಾನೆ ಭಗವಂತ. ಹಾಗೆಯೇ ನನ್ನದೇ ಗುಣಗಳಲ್ಲಿ, ಅಂದರೆ ಈ 3 ಗುಣಗಳಿಂದ ಹೊರಬಂದು ನಾನು ಏನು ಮಾಡ್ತಾ ಹೋಗ್ತೀನಿ, ನಿಮಗೆ ಸಹಾಯವನ್ನು ಮಾಡ್ತೀನಿ. ಯಾವಾಗ? ನೀವು ಶರಣಾದಾಗ. ಈಗ ನಿಮಗೆ ಗೊತ್ತಾಗಿದೆ, ಈಗ ದುರ್ಗೆ ಅನ್ನೋಳು ತಾಮಸ ಗುಣದಲ್ಲಿದ್ದಾಳೆ, ಹೆಚ್ಚು ಕಮ್ಮಿ ಆಕೆ ರಾಣಿಯಾಗಿದ್ದಾಳೆ. ಅದರಿಂದ ನಾನು ಹೊರಗಡೆ ಬರಬೇಕು ಅಂದಾಗ ನಾವೇನು ಮಾಡ್ತೀವಿ, ಆ ದುರ್ಗೆಯನ್ನು ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ, ರಾಣಿಗಿಂತಲೂ ಮೇಲೆ ರಾಜನಿದ್ದಾನಲ್ವಾ, ಹಾಗಾಗಿ ರಾಜನಾಗಿ ನಾನಿದ್ದೀನಿ ಅಲ್ವಾ, ನಾನು ಶರಣಾದಾಗ, ಅಂದರೆ ನನಗೆ ಶರಣಾದಾಗ ನಿಮ್ಮನ್ನು ಆ ಕನ್ನಡಕವನ್ನು ತೆಗೆಯೋದಕ್ಕೆ ನಾನು ನಿಮಗೆ ಸಹಾಯವನ್ನು ಮಾಡ್ತೀನಿ. ರಜೋಗುಣ, ಸಾತ್ವಿಕ ಗುಣ ಅಥವಾ ತಾಮಸ ಗುಣ, ಇದನ್ನು ಸರಿದಾಗ ಮಾತ್ರ ನಮಗೆ ಭಗವಂತ ಕಾಣೋದಕ್ಕೆ ಸಾಧ್ಯ. ಇಲ್ಲಾಂದರೆ ಭಗವಂತ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ನಮಗೆ ಕೃಷ್ಣ ಅಷ್ಟು ಬೇಗ ನಮಗೆ ಒಲಿತಾ ಇಲ್ಲ, ಅಷ್ಟು ಬೇಗ ನನಗೆ ಯಾಕೆ ಭಗವಂತ ಕಾಣ್ತಾ ಇಲ್ಲ ಅಂದರೆ, ಈ ರಜೋಗುಣ, ತಮೋಗುಣ, ಸಾತ್ವಿಕ ಗುಣದಲ್ಲೇ ನಾನು ಒಂದಾದಾಗ ನನಗೆ ಹೇಗೆ ಸಾಧ್ಯ? ಈಗ ಭಗವಂತ ಮತ್ತು ನನ್ನ ನಡುವೆ ಯಾವುದೋ ಒಂದು ಪರದೆ ಇದೆ ಅಂದಾಗ ಆ ಪರದೆ ಸರಿಸಿದಾಗ ಮಾತ್ರ ನನಗೆ ಭಗವಂತ ಕಾಣೋದಕ್ಕೆ ಸಾಧ್ಯ. ಹಾಗಾಗಿ ಮಾಯಾಮೇತಾಂ ತರಂತಿತೆ, ಅಂದರೆ ಆ ಮಾಯೆಯನ್ನು ನಾನು ಸುಲಭವಾಗಿ ದಾಟಬಹುದು. ಯಾವಾಗ? ನಾನು ಭಗವಂತನಿಗೆ ಶರಣಾದಾಗ. ಈಗ ಕರ್ಟನ್ ಹಾಕ್ಬಿಟ್ಟಿದ್ದಾರೆ, ನಮಗೆ ಭಗವಂತ ಕಾಣ್ತಾ ಇಲ್ಲ, ಕರ್ಟನ್ ತೆಗಿಬೇಕು ಅಂದಾಗ ಏನು ಮಾಡಬೇಕು? ನಾನು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗಬೇಕು. ಹಾಗಿದ್ರೆ ಇಷ್ಟು ಸುಲಭವಾದ ಕೆಲಸವನ್ನು ಭಗವಂತ ಯಾಕೆ ಜನ ಮಾಡ್ತಾ ಇಲ್ಲ? ಯಾಕೆ ಎಲ್ಲರೂ ನಿನ್ನನ್ನೇ ಆರಾಧನೆ ಮಾಡ್ತಾ ಇಲ್ಲ ಭಗವಂತ ಅಲ್ವಾ? ನೀವೀಗ ಹೇಳಿದೆ, ಈ ಭೂಮಿಲಿ ಇದ್ದೀವಿ ಅಂತ ಅಂದರೆ ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಇದೆ. ಈ 3 ಗುಣಗಳಿಂದ ಹೊರ ಬಂದಾಗ ಮಾತ್ರ ಇದು ಸಾಧ್ಯ ಅಂತ ನೀನು ಬಹಳ ಸುಲಭವಾಗಿ ಹೇಳಿಬಿಟ್ಟೆ. ಆದರೆ ನಾನು ನಿನಗೆ ಶರಣಾದರೆ ಕನ್ನಡಕವನ್ನು ತೆಗಿತೀನಿ ಅಂತಲೂ ನೀನು ಹೇಳಿಬಿಟ್ಟೆ. ಹಾಗಿದ್ರೆ ನಿನ್ನನ್ನೇ ಯಾಕೆ ಜನ ಆರಾಧನೆ ಮಾಡ್ತಾ ಇಲ್ಲ? ಹಾಗೆಯೇ ನೀನು ಪೂಜೆ ಮಾಡಿಬಿಟ್ರೆ ಸಾಕಲ್ವಾ? ನೀನೇ ಎಲ್ಲ ಕೊಟ್ಬಿಡ್ತೀಯ ಅಲ್ವಾ? ನಂಗೆ ಸ್ವಲ್ಪ ಜ್ಞಾನ ಬಂದಿದೆ, ಈಗ ನನಗೆ ಗೊತ್ತು ನೀನು ವೃಷಾಕಪಿ ಅಂತ ಅಂದರೆ ಭಕ್ತರ ಮೇಲೆ ಅಭಿಷ್ಟಗಳ ಮಳೆ ಸುರಿಸ್ತೀಯ ಅಂತ. ಹೀಗೆಲ್ಲ ಇದ್ದು ಯಾಕೆ ಜನ ನಿನ್ನನ್ನು ಪೂಜೆ ಮಾಡ್ತಾ ಇಲ್ಲ? ನಿನ್ನನ್ನೇ ಆರಾಧನೆ ಮಾಡಿದ್ರೆ ಮುಗ್ದೇ ಹೋಗುತ್ತಲ್ವಾ ಭಗವಂತ ಅಂತ ಅಂದರೆ, ನನ್ನ ಯಾಕೆ ಜನ ಆರಾಧನೆ ಮಾಡ್ತಾ ಇಲ್ಲ ಅಂತಲೂ ಸಹ ಭಗವಂತ ಬಹಳ ಸುಂದರವಾಗಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ನೋಡಿ, ನಮಗೆ ಏನೆಲ್ಲ ಡೌಟ್ಗಳು ಬರುತ್ತೆ, ಆ ಎಲ್ಲ ಡೌಟ್ಗಳಿಗೆ ಭಗವಂತನೇ ಉತ್ತರವನ್ನು ಕೊಡ್ತಾ ಹೋಗ್ತಾನೆ. ಇಲ್ಲ, ಮಾಂ ನನಗೆ, ದುಷ್ಕೃತಿನ ದುಷ್ಟರು, ಮೂಢರು ಪ್ರಪದ್ಯಂತೆ ಶರಣಾಗುತ್ತಾರೆ, ನರಧಮಾನ್ ಮಾನವರಲ್ಲಿ ಅತಿ ನೀಚರು. ನರಾಧಮಾನ್ ಅಂದರೆ ಅಧಮ ಅಂದರೆ ಮಾಯಾಯ ಅಂದರೆ ಮಾಯಾಶಕ್ತಿಯಿಂದ ಅಪವೃತ ಅಪಹರಿಸಲ್ಪಟ್ಟ ಜ್ಞಾನ ಉಳ್ಳ
ಆಸುರಂ ಅಸುರಿ ಭಾವಂ ಸ್ವಭಾವವು ಆಶ್ರಿತಾ ಸ್ವೀಕರಿಸುವ ಅಂತ ಬಹಳ ಸುಂದರವಾಗಿ ಭಗವಂತ ನಮಗೆ ನಾನು ಯಾಕೆ ಕೃಷ್ಣನನ್ನು ಪೂಜೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ನೀನೇ ಎಲ್ಲವನ್ನ ಹೇಳಿಬಿಟ್ಟಿದ್ಯಾ, ನನ್ನ ಪೂಜೆಯನ್ನು ಮಾಡಿದ್ರೆ ನಾನು ನಿನಗೆ ಶರಣ ಆದರೆ ಎಲ್ಲವನ್ನ ಕೊಡ್ತೀಯ ಅಂತ. ಇಷ್ಟು ಸುಂದರವಾಗಿ ನೀನು ಹೇಳಿದ್ರೂ ಸಹ ಜನ ಯಾಕೆ ನಿನ್ನನ್ನು ಪೂಜೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ತುಂಬ ಸುಂದರವಾಗಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅರ್ಜುನ, ನನ್ನನ್ನು ಎಲ್ಲರೂ ಪೂಜೆ ಮಾಡೋದಿಲ್ಲ ಅಲ್ವಾ? ನಮಗೆ ಆಶ್ಚರ್ಯ ಆಗ್ತಾ ಇದೆ, ಭಗವಂತನಿಗೆ ಇಷ್ಟೊಂದು ಹೇಗೆ ನಮ್ಮ ತಲೆಯಲ್ಲಿ ಓಡುತ್ತೆ ಅನ್ನೋದು ಭಗವಂತನಿಗೆ ಹೇಗೆ ಗೊತ್ತಾಯ್ತಪ್ಪ ಆವಾಗಲೇ ಅಂತ. ಯಾಕೆ ಮಾಡಲ್ಲ ಅಂತ ಅಂದರೆ ದುಷ್ಕೃತಿ ಸ್ನಃ, ಯಾರು ದುಷ್ಟ ಕರ್ಮಗಳನ್ನು ಮಾಡಿದ್ದಾರೆ, ಯಾರು ಪಾಪಿಗಳಿದ್ದಾರೆ, ಆ ಪಾಪಿಗಳು ನನ್ನ ಹತ್ತಿರವೂ ಸಹ ಬರೋದಕ್ಕೆ ನಾನು ಬಿಡೋದಿಲ್ಲ, ಆರಾಧನೆ ಮಾಡಲೂ ಸಹ ಆಗೋದಿಲ್ಲ. ಸೊ ಇವತ್ತು ನಾವು ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದೀವಿ, ಭಗವದ್ಗೀತೆಯನ್ನು ಕೇಳ್ತಾ ಇದ್ದೀವಿ ಅಂದರೆ ಎಲ್ಲೋ ಒಂದು ಚೂರು ಪುಣ್ಯದ ಕೆಲಸವನ್ನು ನಾವು ಮಾಡಿರಬೇಕು. ಹಾಗಾಗಿ ಭಗವಂತ ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಅಷ್ಟೆ ಅಲ್ವಾ? ಇಷ್ಟು ದೊಡ್ಡ ಸತ್ಯವನ್ನು ಭಗವಂತ ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಯಾರು ಯಾರು ದುಷ್ಕರ್ಮಗಳನ್ನು ಮಾಡಿದ್ದಾರೆ, ಯಾರು ಪಾಪಿಗಳಾಗಿದ್ದಾರೆ, ಅವ್ರನ್ನ ನಾನು ಹತ್ತಿರ ಬರೋದಕ್ಕೂ ಬಿಡೋದಿಲ್ಲ, ಅವ್ರನ್ನ ನನ್ನ ಆರಾಧನೆ ಮಾಡೋದಕ್ಕೂ ಸಹ ಬಿಡೋದಿಲ್ಲ. ಯಾಕೆ ಅಂದರೆ ಯಾಕೆ ಅವರು ಆ ಪಾಪ ಕರ್ಮಗಳನ್ನು ಮಾಡ್ತಾರಪ್ಪ ಅಂತ ಇಲ್ಲಿ ಆ ಶ್ಲೋಕದಲ್ಲಿ ತುಂಬ ಸುಂದರವಾಗಿ ಭಗವಂತ ವರ್ಣನೆಯನ್ನು ಕೊಡ್ತಾ ಹೋಗ್ತಾನೆ. ದುಷ್ಕೃತಿನಃ, ಕೆಟ್ಟ ಕರ್ಮ ಮಾಡಿದವರು ಯಾವತ್ತೂ ನನ್ನನ್ನು ಹೊಂದಲಾರರು. ಕಂಸನ ಮುಂದೆ ಭಗವಂತ ನಿಂತಿದ್ರೂ ಸಹ ಕಂಸನಿಗೆ ತಿಳಿಯೋದಿಲ್ಲ ಆತ ಭಗವಂತ ಅಂತ. ರಾವಣನ ಮುಂದೆ ನಿಂತಿದ್ರೂ ಸಹ ಆತ ಭಗವಂತ ಅಂತ ಗೊತ್ತಾಗಲಿಲ್ಲ, ಆದರೆ ವಿಭೀಷಣನಿಗೆ ಗೊತ್ತಾಯಿತು ಅಲ್ವಾ? ಅಷ್ಟೇ ಅಲ್ಲ, ಆ ವಿಭೀಷಣನಿಗೆ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನಾಗಿ ಅವನಿಗೆ ಸ್ಥಾನ ಸಹ ಸಿಗ್ತಾ ಹೋಗುತ್ತೆ. ಹಾಗೆ ಭಗವಂತನಿಗೆ ನಾವು ಶರಣಾದಾಗ ಎಲ್ಲವುದೂ ಸಹ ನಮಗೆ ಲಭಿಸುತ್ತೆ ಅಂತ ಗೊತ್ತು. ಆದರೆ ಯಾಕೆ ನಮಗೆ ಭಗವಂತನನ್ನು ಆರಾಧನೆ ಮಾಡೋದಕ್ಕಾಗೋದಿಲ್ಲ? ಈಗ ಉದಾಹರಣೆ, ಭಗವದ್ಗೀತೆ ತರಗತಿಗಳಿರುತ್ತೆ, ಭಗವದ್ಗೀತೆ ಪ್ರವಚನಗಳಿರುತ್ತೆ. ಯಾಕೆ ಎಲ್ಲರೂ ಕೇಳೋದಕ್ಕೆ ಆಗೋದಿಲ್ಲ ಅಂತ ಅಂದರೆ ಅವರ ಪಾಪಿಗಳಾಗಿರ್ತಾರೆ, ಅವರ ಪಾಪ ಕರ್ಮಗಳಿನ್ನೂ ಕಳೆದಿರೋದಿಲ್ಲ. ಅಷ್ಟೇ ಅಲ್ಲ, ಅವರು ನನ್ನನ್ನು ಹೊಂದೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ದೇವರ ಬಗ್ಗೆ ಅರ್ಥನೇ ಅವ್ರಿಗಾಗೋದಿಲ್ಲ, ಪೂಜೆ ಮಾಡೋಕ್ಕಾಗೋದಿಲ್ಲ, ಭಗವದ್ಗೀತೆಯನ್ನು ಕೇಳೋದಕ್ಕಾಗೋದಿಲ್ಲ, ಪ್ರವಚನಗಳು ಕೇಳೋದಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ನೀವುಗಳು ಏನಾದರೂ ಭಗವಂತನ ಬಗ್ಗೆ ಅವರು ಮುಂದೆ ಮಾತನಾಡಿದ್ರೂ ಸಹ ಅವರು ಕೂಗಾಡ್ತಾ ಹೋಗ್ತಾರೆ. ನೋ, ಲೈಫ್ ಇರೋದು ಎಂಜಾಯ್ ಮಾಡೋಕ್ಕೆ, ನಾವು ಎಂಜಾಯ್ ಮಾಡ್ತೀವಿ, ನಾವು ಯಾಕೆ ಪೂಜೆ ಮಾಡಬೇಕು, ನಾವು ಯಾಕೆ ಪುನಸ್ಕಾರ ಮಾಡಬೇಕು, ನಾನು ಯಾಕೆ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಹಾಗಾಗಿ ಯಾಕೆ ಅವ್ರು ಹಾಗಾಡ್ತಾರೆ? ನಮಗೆ ಕೋಪ ಬರುತ್ತಲ್ವ ಅಂತಹವ್ರನ್ನ ನೋಡಿದಾಗ. ಆದರೆ ಇನ್ಮೇಲೆ ಅವ್ರ ಮೇಲೆ ಕೋಪ ಮಾಡ್ಕೋಬಾರ್ದಪ್ಪ. ಯಾಕೆ ಅಂತ ಅಂದರೆ ಅವರು ಮಾಡಿದಂತಹ ಪಾಪ ಅವರನ್ನು ತಡೀತಾ ಇದೆ. ಮೂಢಾಹ ಅಂದರೆ ಅವಿವೇಕಿಗಳಾಗಿರುತ್ತಾರೆ. ಅವಿವೇಕ ಅಂದರೆ ಯೋಚನಾ ಶಕ್ತಿಯನ್ನು ಅವ್ರು ಕಳ್ಕೊಂಡಿರ್ತಾರೆ. ಏನು ಮಾಡಬೇಕು ಅಂತ ಅವರಿಗೆ ತಿಳಿಯೋದಿಲ್ಲ, ತಾಳ್ಮೆ ಇರೋದಿಲ್ಲ, ಯೋಚನೆ ಮಾಡೋದಕ್ಕೆ ಬರೋದಿಲ್ಲ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತಹ ಯೋಚನೆಯ ಶಕ್ತಿಯೇ ಅವರಲ್ಲಿ ಇರೋದಿಲ್ಲ. ಅವನು ನನ್ನನ್ನು ಹೊಂದಲಾರ. ಇವತ್ತು ಭಗವಂತನನ್ನು ನಾವು ಆರಾಧನೆ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಪುಣ್ಯವಂತರ ಕಣ್ರಿ. ಅದಕ್ಕಿಂತ ದೊಡ್ಡ ಪುಣ್ಯ ಇನ್ನೊಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನು ನಿಜವಾದ ಸಂಪತ್ತು ಅಲ್ವಾ? ಹಾಗಾಗಿ ಅದನ್ನು ಮುಂದುವರೆದು ಹೇಳ್ತಾ ಹೋಗ್ತಾನೆ ಭಗವಂತ. ನರಾಧಮಾಹ ಅಂದರೆ ಇದ್ದರೆ ಇಂತಹ ಅವರನ್ನು ಅಧಮ ಅಂತ ಕರೀತಾರೆ. ಅಂದರೆ
ಮನುಷ್ಯರು ಇಂತಹವ್ರು ಏನು ಮಾಡ್ತಾರಪ್ಪ ಅಂತಂದರೆ ಕೆಟ್ಟ ಯೋಚನೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಧಮನಾಗೋದಕ್ಕೆ ಕಾರಣ ಅವರ ಪಾಪಗಳು ಹಾಗೂ ಅವರ ಪಾಪಗಳು ಕಳೆಯದೆ ಭಗವಂತನಿಗೆ ಶರಣಾಗೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ಸಾರಿ ಪೂಜೆ ಪುನಸ್ಕಾರ ಮಾಡಿ ಅಂದರೂ ಸಹ ಆ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದರೆ ಅವರ ಪಾಪ ಅವರಿಗೆ ಬಿಡೋದಿಲ್ಲ. ಅಷ್ಟೇ ಅಲ್ಲ, ಅದಕ್ಕೆ ಅಂತಹವ್ರು ಹೇಗಿರ್ತಾರಪ್ಪ ಅಂದರೆ, ಅಧಮರು ಹೇಗಿರ್ತಾರೆ ಅಂತ ಅಂದರೆ, ಅವರಿಗೆ ಮನಸ್ಸಿನಲ್ಲಿ ನೆಮ್ಮದಿ ಇರೋದಿಲ್ಲ, ಬುದ್ಧಿಯಲ್ಲಿ ವಿವೇಕ ಇರೋದಿಲ್ಲ, ಅವರು ಅವಿವೇಕಿಗಳಾಗಿರ್ತಾರೆ. ಅಷ್ಟೇ ಅಲ್ಲ, ಆ ವ್ಯಕ್ತಿ ತುಂಬ ಪಾಪ ಮಾಡಿದ್ದಾನೆ ಅಂತ ಅಂದರೆ ಅವರಿಗೆ ದೇವರ ಆಶೀರ್ವಾದವೂ ಸಹ ಇರೋದಿಲ್ಲ. ಆ ವ್ಯಕ್ತಿ ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಅವನ ಜೀವನವನ್ನೇ ಅವನು ನಾಶ ಮಾಡ್ಕೊಂಡ್ಬಿಡ್ತಾನಂತೆ. ಆದರೆ ಯಾವ ವ್ಯಕ್ತಿಗೆ ಭಗವಂತನ ಆಶೀರ್ವಾದ ಇರುತ್ತೋ ಆ ವ್ಯಕ್ತಿ ಎಂದೂ ಸಹ ತಪ್ಪು ನಿರ್ಧಾರಗಳನ್ನು ಅವನ ಜೀವನದಲ್ಲಿ ಅವನು ತನ್ನ ಬಗ್ಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನನ್ನ ಜೀವನ ನನ್ನ ಕೈಯಲ್ಲಿದೆ, ನಾನು ಹೇಗೆ ಯೋಚನೆ ಮಾಡ್ತೀನಿ, ನನಗೇನಾಗಿದೆ ಅಥವಾ ನನ್ನ ಫ್ಯೂಚರ್ ಏನು, ಎಲ್ಲವೂ ಸಹ ಯಾರೋ ಇನ್ನೊಬ್ಬರು ನಿರ್ಧಾರ ಮಾಡೋದಿಲ್ಲ. ನನ್ನ ಪಾಪ ಕರ್ಮಗಳು ಅದು ನಿರ್ಧಾರ ಮಾಡ್ತಾ ಹೋಗುತ್ತೆ. ಹಾಗೆಯೇ ಯಾರಿಗೆ ಭಗವಂತನ ಆಶೀರ್ವಾದ ಇರುತ್ತೆ ಅವನು ಪ್ರತಿದಿನ ಪ್ರತಿ ಕ್ಷಣ ಸರಿಯಾದ ಹೆಜ್ಜೆಯನ್ನು ಇಡ್ತಾ ಹೋಗ್ತಾನೆ. ಇದೆಲ್ಲ ನಾವು ಜೀವನದಲ್ಲಿ ತಿಳಿದುಕೊಳ್ಳಲೇಬೇಕಾದಂತಹ ವಿಷಯಗಳು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಈ 2ನೇ ಸಾಲಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾರಪ್ಪ ಅಂತ ಅಂದರೆ, ಅವನು ಮೂರ್ಖನಾಗೋದಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಅವರ ಒಳ್ಳೆಯ ಗುಣ ಇದ್ದರೂ ಸಹ ಅವರು ಬೇಗ ಕೆಟ್ಟವರಾಗ್ತಾರೆ. ಅದಕ್ಕೆ ಕಾರಣ ಅವರು ಮೂರ್ಖರಾಗಿರೋದು. ಅಪಭೃತ ಜ್ಞಾನ ಅಂತ ಹೇಳ್ತಾರೆ. ಅಂದರೆ ಆತ ತಪ್ಪು ತಿಳುವಳಿಕೆಗಳಿಂದ ಅವನಿಗೆ ಒಂದು ವಿಷಯ ಗೊತ್ತಿರುತ್ತೆ. ಈಗ ಒಬ್ಬ ವ್ಯಕ್ತಿ ಅವನು ಒಳ್ಳೆಯವನು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಆದರೂ ಸಹ ಆ ವ್ಯಕ್ತಿ ಏನು ಮಾಡ್ತಾನೆ, ಅವ್ರ ಬಗ್ಗೆ ಸುಮ್ಮನೆ ಅಪಪ್ರಚಾರ ಮಾಡೋದು ಅಥವಾ ಅವ್ರ ಬಗ್ಗೆ ಇಲ್ಲ ಸಲ್ಲದ್ದೆಲ್ಲ ಯೋಚನೆ ಮಾಡಿಕೊಂಡು ಆ ವ್ಯಕ್ತಿ ಏನೇ ಒಳ್ಳೇದು ಹೇಳಿದ್ರೂ ಸಹ ಅವನಿಗೆ ಅನಿಸುತ್ತೆ ಇಲ್ಲ ಇವ್ರು ತಪ್ಪು ಮಾಡ್ತಾ ಇದ್ದಾರೆ. ಉದಾಹರಣೆ, ಈಗ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಅಂದ್ಕೊಳ್ಳೋಣ. ನಮ್ಮ ಸಂಬಂಧದಲ್ಲೇ ಒಬ್ಬ ವ್ಯಕ್ತಿ XYZ, ಇಲ್ಲಿ ಯಾವುದೇ ಸಂಬಂಧ ಹೇಳೋದು ಬೇಡ ಅಂತ ನಾನು ಸಂಬಂಧ XYZ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಒಬ್ಬ ವ್ಯಕ್ತಿಗೆ ABC ಅನ್ನೋ ವ್ಯಕ್ತಿಗೆ ಹುಷಾರಿರೋದಿಲ್ಲ. ಆಗ XYZ ಹೇಳ್ತಾರೆ, ಪ್ಲೀಸ್ ನೀವು ಇಂಥ ಒಳ್ಳೆ ಡಾಕ್ಟರ್ ಇದ್ದಾರೆ ಅವ್ರಿಗೆ ತೋರಿಸಿ ಅಂತ. ಆದರೆ ಈ ABCಗೆ XYZ ಮೇಲೆ ಕೋಪ ಇರುತ್ತಲ್ವಾ, ಅವ್ರು ಕೆಟ್ಟವರು ಅನ್ನೋದು ಅವ್ರಿಗೆ ಜ್ಞಾನ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ, ಆ ಡಾಕ್ಟ್ರೂ ಒಳ್ಳೆಯವರಲ್ಲ, ಇವರು ಆ ಡಾಕ್ಟ್ರ್ ಹತ್ರ ತೋರಿಸು ಅಂತಾರೆ. ಆ ಡಾಕ್ಟ್ರ್ ಹತ್ರ ತೋರಿಸಿದ್ರೆ ವಾಸಿ ಆಗಲ್ಲ. ಬೇಕಾದ್ರೆ ನೀವು ಕರ್ಕೊಂಡು ಹೋಗಿ ಬೆಸ್ಟ್ ಡಾಕ್ಟ್ರ್ ಹತ್ರ ತೋರಿಸಿದ್ರೂ ಸಹ ಅವರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಯಾಕೆ? ಅವ್ರು ಈ ವ್ಯಕ್ತಿ ಬಗ್ಗೆ ತಪ್ಪು ಕಲ್ಪನೆ ಇಟ್ಕೊಂಡ್ಬಿಟ್ಟಿರ್ತಾರಲ್ಲ. ಹಾಗಾಗಿ ಆದ್ದರಿಂದ ಅವರು ಏನಾಗ್ತಾರಪ್ಪ ಅಂತ ನೋಡೋದಾದರೆ, ಆಸುರಂ ಭಾವಮೇಶ್ರಿತಾ ಅಂದರೆ ಆದ್ದರಿಂದ ಅವರೇನಾಗ್ತಾರೆ, ಇನ್ನೂ ಅವಿವೇಕಿಗಳಾಗ್ತಾರೆ. ಅಷ್ಟೇ ಅಲ್ಲ, ಇದನ್ನು ಇನ್ನೊಂದು ಕಾರಣ ಹೇಳ್ತಾ ಹೋಗ್ತಾರೆ. ಆಸುರ ಅಂದರೆ ಆಸುರಿ ಭಾವ. ಅಸು ಅಂತ ಅಂದರೆ ಇಂದ್ರಿಯಗಳಲ್ಲಿ ಆಸಕ್ತಿ ಇರುವವರು ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಉದಾಹರಣೆ, ಈಗ ದೇವತೆಗಳು ಮತ್ತು ರಾಕ್ಷಸರು ಅಂದರೆ ಅವ್ರು ಹೇಗಿರ್ತಾರೆ, ಅವರು ಏನೆಲ್ಲ ಅಂತ ನೋಡೋದಾದರೆ, ದೇವತೆಗಳು ಏನು ಮಾಡ್ತಾ ಇರ್ತಾರೆ, ಭಗವಂತನ ಬಗ್ಗೆ ಜ್ಞಾನ ಇರ್ತಾ ಹೋಗುತ್ತೆ. ಅಂದರೆ ಭಗವಂತನ ಬಗ್ಗೆ ತಿಳ್ಕೋಬೇಕು, ಭಗವಂತನ ಬಗ್ಗೆ ಜ್ಞಾನ ಇರೋದ್ರಿಂದ ಅವರ ಪರ ಭಗವಂತ ಪ್ರತಿ ಸಲ ನಿಲ್ತಾ ಹೋಗ್ತಾನೆ. ಆದರೆ ರಾಕ್ಷಸರಿಗೆ ಇರೋದೇನು, ಕೇವಲ ಕಾಮ ಅಂದರೆ ಆಸೆಗಳು. ಅಷ್ಟೇ ಅಲ್ಲ, ಇಂದ್ರಿಯಗಳ ನಿಗ್ರಹ ಅವರಿಗೆ ಬರದೇ ಇರೋದ್ರಿಂದ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಜಸ್ಟ್ ಎಂಜಾಯ್. ಹಾಗಾಗಿ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಇನ್ನಷ್ಟು ಮತ್ತಷ್ಟು ಪಾಪಗಳು ಮಾಡ್ತಾ ಹೋಗ್ತಾರೆ. ಆದರೆ ದೇವತೆಗಳು ಏನು ಮಾಡ್ತಾ ಹೋಗ್ತಾರೆ, ಜ್ಞಾನದಿಂದ ಕಲಿಯೋದಕ್ಕೆ ಸಾಧ್ಯ, ಸಾಧನೆ ಮಾಡೋದಕ್ಕೆ ಸಾಧ್ಯ.
ಇವತ್ತು ಯಾರಾದರೂ ಒಬ್ಬರು ಸಾಧನೆ ಮಾಡ್ತಾ ಇದ್ದಾರೆ, ಯಾರಾದರೂ ಒಬ್ಬರು ಕಲಿತಾ ಇದ್ದಾರೆ ಅಂದರೆ ಅವರಲ್ಲಿ ಆ ದೈವತಾ ಗುಣ ಇದೆ. ಅದಕ್ಕೂ ಕಾರಣ ಯಾರು? ಭಗವಂತ. ನೋಡಿ, ಅದಕ್ಕೆ ಹೇಳ್ತಾ ಹೋಗೋದು, ಅಜಮಿಳನ ಕತೆ ನಾವು ಕೇಳಿದಾಗ ಕೇವಲ ನಾರಾಯಣ ಅಂತ ಅಂದ ತಕ್ಷಣವೇ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಬಿಡ್ತಾನಂತೆ. ಇದಕ್ಕೆ ಇತ್ತೀಚೆಗೆ ವಿಶ್ವೇಶ್ವರ ತೀರ್ಥರು ಒಂದು ಇದರಲ್ಲಿ ಓದಿದೆ, ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ಗುರುಗಳಿರೋದಿಲ್ವಂತೆ. ಯಾರೋ ಒಬ್ಬರು ಬಂದು ಏನೋ ಒಂದು ನಾನು ತಪ್ಪಾಗೋಗಿದೆ ಅಂತ ಹೇಳ್ತಾರಂತೆ. ಆಗ ಶಿಷ್ಯ ಹೇಳ್ತಾನಂತೆ, ನೀವು 101 ಸರಿ ಕೃಷ್ಣನ ನಾಮಸ್ಮರಣೆ ಮಾಡಿ ಅಂತ. ಅವರು ನಾಮಸ್ಮರಣೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಗುರುಗಳು ಬರ್ತಾರೆ. ಗುರುಗಳಿಗೆ ಶಿಷ್ಯ ಹೇಳ್ತಾನೆ, ಅವರು ಹೀಗೇನೋ ಸಮಸ್ಯೆ ಅಂದರು, ಹಾಗಾಗಿ ನಾನು ಅವರಿಗೆ 101 ಸಲ ಕೃಷ್ಣನ ನಾಮಸ್ಮರಣೆಯನ್ನು ಮಾಡೋದಕ್ಕೆ ಹೇಳಿದೆ ಅಂತ. ಆಗ ಗುರುಗಳು ಬೈದು ಬಿಡ್ತಾರಂತೆ, ನೀನು ಕೃಷ್ಣನ ನಾಮಕ್ಕೆ ಅಪಮಾನ ಮಾಡ್ತಾ ಇದೆಯಾ ಅಂತ. ಶಿಷ್ಯನಿಗೆ ಭಯ ಆಗಿಬಿಡುತ್ತೆ, ನಾನು ಏನು ಮಾಡಿದ್ನಪ್ಪ ಅಂತ. ಆಗ ಗುರುಗಳು ಹೇಳ್ತಾರೆ, ಕೃಷ್ಣನ ನಾಮವನ್ನು ಒಂದೇ ಒಂದು ಸಾರಿ ಭಕ್ತಿಯಿಂದ ಹೇಳಿದ್ರೆ ಸಾಕು, 101 ಸಾರಿ ಯಾಕೆ ಅಂತ. ನೋಡಿ, ಅಂದರೆ ನಮಗೆ ಗೊತ್ತಿಲ್ಲ ನಾವು ಈ ಜನ್ಮದಲ್ಲಿ ಏನು ಒಳ್ಳೆ ಕಾರ್ಯ ಮಾಡಿದ್ದೀವಿ, ಕೆಟ್ಟ ಕಾರ್ಯ ಮಾಡಿದ್ದೀವಿ, ಅಥವಾ ಹೋದ ಜನ್ಮದಲ್ಲಿ ವಾಟ್ ಈಸ್ ಅವರ್ ಬ್ಯಾಗೇಜ್ ನಮಗೆ ಗೊತ್ತಿಲ್ಲ. ಆದರೆ ಭಗವಂತನ ನಾಮವನ್ನು ಒಂದೇ ಒಂದು ಸಾರಿ ಭಕ್ತಿಯಿಂದ, ಕೃಷ್ಣ ನಮ್ಮೆಲ್ಲ ಪಾಪಗಳನ್ನು ತೊಳಿತಾ ಹೋಗ್ತಾನೆ. ಕಶ್ಯತಿ ಇತಿ ಕೃಷ್ಣ ಅಂತ ಹೇಳ್ತಾರೆ. ಎಲ್ಲವನ್ನ ಆಕರ್ಷಣೆ ಮಾಡೋ ಭಗವಂತ ನಮ್ಮ ತಪ್ಪುಗಳನ್ನು ಆಕರ್ಷಣೆ ಮಾಡಿ ನಮಗೆ ಒಳ್ಳೇದು ಮಾಡೋದಿಲ್ವಾ? ಯೋಚನೆ ಮಾಡಿ. ಹಾಗಾಗಿ ಅಂತಹ ಆಸುರಿ ಗುಣಗಳಿರುವವರು ನನ್ನ ಹತ್ತಿರವೂ ಸಹ ಸುಳಿಯೋದಕ್ಕೆ ಸಾಧ್ಯವೇ ಇಲ್ಲ, ನನ್ನನ್ನು ಆರಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಯಾರು ನಿನ್ನನ್ನು ಆರಾಧನೆ ಮಾಡ್ತಾರೆ ಕೃಷ್ಣ? ನಮ್ಮ ಡೌಟ್ ನೋಡಿ ಹೇಗೆಲ್ಲ ಇರುತ್ತೆ ಅಲ್ವಾ? ಅಲ್ಲ, ನೀನು ಇಷ್ಟೊಂದು ಇವರು ಎಲ್ಲ ನನ್ನನ್ನು ಆರಾಧನೆ ಮಾಡೋದಕ್ಕಾಗೋದಿಲ್ಲ, ಅವರೆಲ್ಲ ಆರಾಧನೆ ಮಾಡೋದಕ್ಕಾಗೋದಿಲ್ಲ ಅಂತ ಇಷ್ಟೊಂದೆಲ್ಲ ಹೇಳ್ತಾ ಇದೆಯಲ್ಲ. ಹಾಗಿದ್ರೆ ಯಾರು ನಿನ್ನನ್ನು ಆರಾಧನೆ ಮಾಡ್ತಾರೆ? ಆರಾಧನೆ ಮಾಡಿರೋರು ಇದರ ನಿನ್ನನ್ನು? ಯಾಕಂದರೆ ನಮಗೆ ಗೊತ್ತಿಲ್ಲಲ್ಲ. ಅದಕ್ಕೆ ಕೃಷ್ಣ ತುಂಬ ಸುಂದರವಾಗಿ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾನೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಖಂಡಿತ ಕೇಳೋಣ. ಸದ್ಯಕ್ಕೆ ಕಶ್ಯತಿ ಇತಿ ಕೃಷ್ಣ ಅಂತ ಅನ್ನೋ ಹಾಗೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಭಗವಂತ, ಇವತ್ತು ನನ್ನ ಬಾಯಲ್ಲಿ ಏನಾದರೂ ನುಡಿಸಿದೀಯಾ ಅಂದರೂ ಸಹ ಅದಕ್ಕೆ ನೀನೇ ಕಾರಣ. ಹಾಗೆ ಇವತ್ತು ನಾನು ಇದನ್ನೆಲ್ಲವನ್ನು ಕೇಳ್ತಾ ಇದ್ದೀನಿ ಅಂದ್ರೂ ಸಹ ನೀನೇ ಕಾರಣ. ಈ 3 ಗುಣಗಳನ್ನು ಸರಿಸಿದಾಗ ಮಾತ್ರ ನೀನು ಕಾಣ್ತೀಯಾ ಅಂತ ನನಗೆ ಗೊತ್ತಾಯಿತು. ಹಾಗಾಗಿ ಭಗವಂತ, ನನ್ನಲ್ಲಿ ಯಾವ ಗುಣ ಇದೆಯೋ ನನಗೆ ಗೊತ್ತಿಲ್ಲ. ರಜೋಗುಣ, ತಮೋಗುಣ, ಸಾತ್ವಿಕ ಗುಣ, ಈ 3 ಗುಣಗಳಲ್ಲಿ ನಾನು ಎಲ್ಲಿ ನಿಂತಿದ್ದೀನಿ ಗೊತ್ತಿಲ್ಲ. ದಯವಿಟ್ಟು ಆ ಕನ್ನಡಕವನ್ನು ತೆಗೆದು ನಿನ್ನ ದರ್ಶನವನ್ನು ಕೊಡು ತಂದೆ ಅಂತ ಹೇಳಿ ನಾವು ಅವನಿಗೆ ಶರಣಾಗಬೇಕು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಧನ್ಯವಾದಗಳು. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.